ವೆಲ್ಕಮ್ ಬ್ಯಾಕ್ ಟು ನಮ್ದೊಂದು ಹೊಸ ವಿಡಿಯೋಕ್ಕೆ. ಏನಪ್ಪ ಅಂತಂದ್ರೆ ಇದ್ರಾಗ ನೀಟ್ ಬಗ್ಗೆ ಹೇಳಕತ್ತೀವಿ. ನೀಟ್ ಹೆಂಗೆ ಅಪ್ಲೈ ಮಾಡೋದು ಅಂತೇಳಿ. ಸೊ ಫಸ್ಟಿಗೆ ಬಂದಮೇಲೆ NTA ನೀಟ್ ಅಂತೇಳಿ ಸರ್ಚ್ ಮಾಡಿರಿ. ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರ ಅಂಡರ್ ತೊಗೊಂಡು ಈ ಎಕ್ಸಾಮ್ ನಡ್ಸಕತ್ತಾರ. NTA ನೀಟ್ 2025 ಅಂತ ಸರ್ಚ್ ಮಾಡಿದಾಗ ನಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ. ಇಂಟರ್ಫೇಸ್ ಬಂದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ನೀಟ್ ಅಂದಮೇಲೆ. ಸೊ ಇದಾದ್ಮೇಲೆ ಇಲ್ಲಿ ನೋಡ್ಬೋದು ಲೇಟೆಸ್ಟ್ ನ್ಯೂಸ್ ಅಂತೇಳಿ ಇಲ್ಲೆಲ್ಲ ಇಂಟ್ರೊಡಕ್ಷನ್ ಕೊಟ್ಟಾರ. ಕರೆಕ್ಟಾಗಿ ಲೈನ್ ಟು ಲೈನ್ ಓದ್ಕೋರಿ. ಇದಾದ್ಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಆ್ಯಕ್ಟಿವಿಟಿ ಅಂತ ಹೇಳ್ಯಾರ. ಸೊ ನೀಟ್ UG ರಿಜಿಸ್ಟ್ರೇಷನ್ ಅಂತೇಳಿ ಹೇಳ್ಯಾರ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದ್ರೆ ನಾವು ಇಲ್ಲೆಲ್ಲ ನೋಡ್ಬೋದು. ಒಂದು ಕರೆಕ್ಟಾಗಿ ಓದ್ಕೊಂಡು ಬಂದಾಗ ಸ್ಟೆಪ್ 2 ಅಪ್ಲೈ ಆನ್ಲೈನ್. ಒಂದನೇ ಸ್ಟೆಪ್ ಏನು ಹೇಳ್ತೈತಿ, ಎರಡನೇ ಸ್ಟೆಪ್ ಏನು ಹೇಳ್ತೈತಿ ಅಂತೇಳಿ ಎಲ್ಲ ಐತಿ. ಇದ್ರಾಗ ಫುಲ್ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೀನಂತ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ತೀನಂತ ಫುಲ್ ವಿಡಿಯೋ ನೋಡಿರಿ. ಯಾವುದು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಮೋರೋವರ್ ತಪ್ಪು ಯಾವುದೋ ಅಪ್ಲೈ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ನೇಮ್ಗೆ ತಪ್ಪು ಹಾಕಕ್ಕೆ ಹೋಗ್ಬೇಡ್ರಿ. ಈಜಿ ಸ್ಟೆಪ್ ಇರ್ತಾವೆ, ಎಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಕನ್ನಡೊಳಗೆ ಹೇಳಕತ್ತೀನಿ. ಅಪ್ಲೈ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಐತೆ. ಇದಾದ್ಮೇಲೆ ಫಿಲ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಅವರು ನೇಮ್ ಅದು ಇದೆಲ್ಲ ಕೇಳ್ತಾರೆ, ಅದು ಐತೆ. ಆಮೇಲೆ ಎಕ್ಸಾಮಿನೇಷನ್ ಫೀಸ್ ಅಂತೇಳಿ ಇರ್ತೈತಿ. ಈ ವರ್ಷ ಎಷ್ಟು ನೋಡ್ಬೇಕು, ಅದು ಮುಂದೆ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಮತ್ತು ಡೌನ್ಲೋಡ್ ಆ್ಯಂಡ್ ಕನ್ಫರ್ಮೇಷನ್ ಪೇಜ್, ಅದೆಲ್ಲ ಪೇಮೆಂಟ್ ಅದೆಲ್ಲ ಆದಮೇಲೆ ನಾವು ಪೇಜ್ ಡೌನ್ಲೋಡ್ ಮಾಡ್ಕೊಳ್ಳೋದು. ಸೊ ಇದಾದಮೇಲೆ ನಾವು ಅಕಸ್ಮಾತ್ ಮೊದಲು ಲಾಗಿನ್ ಆಗಿದ್ವಿ ಅಂದ್ರೆ ಲಾಗಿನ್ ಅಂತೇಳಿ ಕೊಡೋದು. ಸೊ ನಾವು ಇನ್ನೂ ಲಾಗಿನ್ ಆಗಿಲ್ಲ, ನಮ್ದಿನ ID ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಸೊ ರಿಜಿಸ್ಟರ್ ಯುವರ್ ಪ್ರೊಫೈಲ್ ಅಂತ ಹೇಳೈತಿ. ಇಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲರೂ ಫ್ರೆಷರ್ಸೇ ಇರ್ತೀರಿ, ಹಿಂಗಾಗಿ ಯಾರೂ ರಿಜಿಸ್ಟರ್ ಮಾಡ್ಕೊಂಡಿರಲ್ಲ. ಸೊ ಅದಕ್ಕೆ ನಾವೇನಂತ ಕೊಡಬೇಕಿಲ್ಲಿ, ನ್ಯೂ ರಿಜಿಸ್ಟ್ರೇಷನ್ ಅಂತೇಳಿ ಕೊಡಬೇಕು. ಸೊ ನ್ಯೂ ರಿಜಿಸ್ಟ್ರೇಷನ್ ಅಂತೇಳಿ ಕೊಟ್ಟ ಮೇಲೆ ನೀವು ಇಲ್ಲಿ ನೋಡ್ಬೋದು, ಫಸ್ಟಿಗೆ ರಿಜಿಸ್ಟ್ರೇಷನ್ ಅಂತೇಳಿ ಬರತೈತಿ. ಆಮೇಲೆ ಅಪ್ಲಿಕೇಶನ್ ಫಾರ್ಮ್, ಆಮೇಲೆ ಪೇಮೆಂಟ್ ಅಂತ ಹೇಳೈತಿ. ಸೊ ನಾವೇನು ಮಾಡ್ಬೇಕು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಹಿಂಗೈತೇನು? ಓಕೆ, ಈ ಥರ ಎಲ್ಲ ಇಂಟರ್ಫೇಸ್ ಐತಿ. ಇಂಟರ್ಫೇಸ್ ಆದಮೇಲೆ ಕರೆಕ್ಟಾಗಿ ಇಲ್ಲಿ ಡೌನ್ಲೋಡ್ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಹೇಳೈತಿ. ಸೊ ಅದನ್ನೆಲ್ಲ ಕರೆಕ್ಟಾಗಿ ಓದ್ಕೊರಿ. ಎಕ್ಸಾಮ್ ಸೆಂಟರ್ ಎಲ್ಲಿ ಅದಾವ ನೋಡ್ರಿ, ಎಲ್ಲ ಓದ್ಕೊಂಡು ಮಾಡಿ. ಪಿನ್ ಟು ಪಿನ್ ಎಲ್ಲ ಕರೆಕ್ಟಾಗಿ ನೋಡ್ಕೊರಿ. ಸೊ ಇಷ್ಟೆಲ್ಲ ಇದು ಕೊಟ್ಟಾರೆ, ಇದೆಲ್ಲ ಓದ್ಕೊಂಡು ಮಾಡಿ. ನಿಮ್ಮದು ಮತ್ತು ಇದಕ್ಕೆಲ್ಲ ರಿಸರ್ವೇಷನ್ ಎಲ್ಲ ಹಿಡಿತಾರೆ. ಕೇರ್ಫುಲಿ ಓದ್ರಿ. ಮತ್ತು ಕ್ಯಾನ್ ಅಪ್ಲೈ ಫಾರ್ UG 25 ಆನ್ಲೈನ್ ಆ ವೆಬ್ಸೈಟಿಂದ ನೀವು ಹಾಕ್ಬೋದು ಅಪ್ಲಿಕೇಶನ್. ಇದ್ರಾಗ ರಿಜಿಸ್ಟ್ರೇಷನ್ ಬರ್ತವೆ. ಜನರಲ್ದವ್ರಿಗೆ ಎಷ್ಟಪ್ಪ ಅಂತಂದ್ರೆ, ಜನರಲ್ ಮೆರಿಟ್ ಅವ್ರಿಗೆ 1700 ರೂಪಾಯಿ ಐತಿ. ಇಂಡಿಯಾ ಬಿಟ್ಟು ಬೇರೆ ಹೊರಗಿನವ್ರು ಇದ್ದವ್ರಿಗೆ 9500. ಅವ್ರು ಯಾವ ಕಾಸ್ಟ್ ಆದರೂ ಓಕೆ. ಅದು ಬಿಟ್ಟು ಇವಾಗ ಮತ್ತು ಜನರಲ್ ಒಳಗೆ ಮತ್ತು ಕೆಲವೊಂದು ಬರ್ತಿರ್ತಾವೆ, OBC ನಾನ್ ಕ್ರಿಮಿಲೇಯರ್ ಅಂತ ಹೇಳಿ ಹಂಗೆಲ್ಲ ಬರ್ತಿರ್ತಾವೆ. ಅವ್ರಿಗೆ 1600 ರೂಪಾಯಿ, 1600. ಮತ್ತು ಜನರಲ್ದವ್ರಿಗೆ GM ಅವ್ರಿಗೆ ಪ್ಯೂರ್ ಜನರಲ್ದವ್ರಿಗೆ 1700. ಮತ್ತು SC STದವ್ರಿಗೆ 1000 ರೂಪಾಯಿ. ಇಷ್ಟೈತಿ. ಇಷ್ಟಾದ್ಮೇಲೆ ಇದು 4th ಸ್ಟೆಪ್ ಬರ್ತೈತಿ. 3 ಈಜಿ ಸ್ಟೆಪ್, 3 ಸ್ಟೆಪ್ ಬರ್ತಾವೆ ಅಂದ್ರೆ ಈ ಥರ ಎಲ್ಲ ಮಾಡ್ಕೊಂಡು ಅವ್ರೊಂದು ಅಪ್ಲಿಕೇಶನ್ ನಂಬರ್ ಕೊಡ್ತಾರೆ, ಅದು ಹಾಕ್ಕೊಂಡು ನೋಡ್ಕೊಂಡು ಹೋಗೋದು. ಈ ವಿಡಿಯೋ ಒಳಗೆಲ್ಲ ತೋರಿಸ್ತೀನಿ ಅಂತ ಕರೆಕ್ಟಾಗಿ ಯಾವುದೂ ಬಿಡಲಾರ್ದೇನು ನೋಡಿರಿ. ಸೊ ಇದೆಲ್ಲ ಕರೆಕ್ಟಾಗಿ ಓದ್ರಿ. ಸೊ ನಾನು ಹಂಗೆ ಜಲ್ದಿ ಬರತ್ತೀನಿ. ಇದೆಲ್ಲ ಓದೇವು ಅಂತ ಹೇಳಿ ಕ್ಲಿಕ್ ಕೊಟ್ಟು ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತ ಹೇಳಿ ಕೊಟ್ವಿ ಅಂದ್ರೆ ನಮಗೆ ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗ್ತದೆ. ಸೊ ನೆಕ್ಸ್ಟ್ ಪೇಜ್ ನಾವು ಇಲ್ಲಿ ಬಂದಾಕರ NTA ಅವರು ಅಂದ್ರೆ ಇದು ಫುಲ್ ಓವರ್ ಆಲ್ ಇಂಡಿಯಾ ಎಲ್ಲರೂ ಬರೀತಾರಂತ ಕಾರಣಕ್ಕಾಗಿ ಇದನ್ನೇನು ಮಾಡ್ಯಾರ ಅಂದ್ರೆ ಹಿಂದಿ ಮತ್ತು ಇಂಗ್ಲೀಷ್ ಒಳಗೆ ಇಟ್ಟಾರ. ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಅಂತೇಳಿ ತೊಗೊಂಡು. ಸೊ ಇಲ್ಲೆಲ್ಲ ಹಿಂಗೆ ಕೊಟ್ಟಾರ. ಇಲ್ಲಿ ಅಭ್ಯರ್ಥಿಯ ಹೆಸರು ಅಂತೇಳಿ ಕೇಳ್ಯಾರ. ಕ್ಯಾಂಡಿಡೇಟ್ ನೇಮ್ ಅಂದಕ್ಕೆ ನಮ್ಮ ಹೆಸರು. ಸೊ ನಿಮ್ಮ ಹೆಸರು ಏನಿರ್ತೈತಿಲ್ಲ, ನೀವು ಅದನ್ನು ಟೈಪ್ ಮಾಡಬೇಕು ಕರೆಕ್ಟಾಗಿ. ಆ್ಯಸ್ ಪರ್ ನಿಮ್ಮ 12th ಮಾರ್ಕ್ಸ್ ಕಾರ್ಡ್ ಅಥವಾ 10th ಮಾರ್ಕ್ಸ್ ಕಾರ್ಡ್ ಆಗಲಿ, ಅದು ಹೆಂಗೆ ಹಾಕ್ಬೇಕು. ಮತ್ತು ಫಾದರ್, ನಿಮ್ಮ ತಂದೆ ಹೆಸರು, ಮತ್ತು ನಿಮ್ಮ ತಾಯಿ ಹೆಸರು, ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಏನೈತೆ ಅದು, ಮತ್ತು ಮಂತ್. ಸೊ ಇದೆಲ್ಲ ಐತೆ. ಇನ್ನು ಪರ್ಸ್ನಲ್ ಡೀಟೇಲ್ಸ್, ಕ್ಯಾಂಡಿಡೇಟ್ ನೇಮ್ ಏನಿದೆ ಅದು ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಿ ಕೆಳಗೆ ಇನ್ನೊಂದು ಇದು ಕೊಟ್ಟಾರ, ಕನ್ಫರ್ಮ್ ಮಾಡ್ಬೇಕು. ಅದಾದಮೇಲೆ ತಂದೆ ಹೆಸರು ಅದು ಕನ್ಫರ್ಮ್ ಮಾಡಿ, ಅದೇನೈತೆ ಅದು ಹಾಕ್ಬೇಕು. ಇನ್ನು ಇದೆಲ್ಲ ಆದಮೇಲೆ ಅದೇನು ಸೇಮ್ ಮೇಲೆ ಏನು ಕೊಟ್ಟಿರ್ತೀರಲ್ಲ, ಅದನ್ನ ಇಲ್ಲಿ ಕೆಳಗೆ ಕರೆಕ್ಟಾಗಿ ಕೊಡ್ಕೋತ ಬರಬೇಕು. ಇನ್ನು ಜೆಂಡರ್ ನಿಮ್ದು ಯಾವುದು, ಮೇಲ್ ಇತ್ತಂದ್ರೆ ಮೇಲ, ಫಿಮೇಲ್ ಇತ್ತಂದ್ರೆ ಫಿಮೇಲ, ಅಥವಾ ಯಾರಾದರೂ ಮಂಗಳಮುಖಿ ಅಥವಾ ಟ್ರಾನ್ಸ್ಜೆಂಡರ್ ಇದ್ರಂದ್ರೆ 3rd ಜೆಂಡರ್ ಅಂತೇಳಿ ಕೊಡ್ಬೇಕು. ಸೊ ನಿಮ್ದು ಯಾವ್ದು ಅಂತೇಳಿ ಅದನ್ನ ಇದು ಮಾಡ್ಕೊ. ಮತ್ತು ಪ್ರೆಸೆಂಟ್ ಅಡ್ರೆಸ್, ನೀವು ಇವಾಗ ಎಲ್ಲದಿರಿ ಅಂದ್ರೆ ನಿಮ್ದು ಒಂದು ಅಡ್ರೆಸ್ ಅಂತ ಇರ್ತಿಲ್ಲ ಅವಾಗ, ಆ ಅಡ್ರೆಸ್ ನೀವು ಇಲ್ಲಿ ಕರೆಕ್ಟಾಗಿ ಕೊಡಬೇಕು. ಏನೈತೆ, ಯಾವ ದೇಶ, ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು, ಪಿನ್ ಕೋಡ್ ಅಂತೇಳಿ ಇರ್ತೈತಿ ಒಂದು ರೀಜನಿಗೆ, ಅದನ್ನು ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕು. ಇದಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ಬರೋದೇ ಇಲ್ಲಿ ಇಮೇಲ್ ಅಡ್ರೆಸ್ ಬರ್ತೈತಿ. ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್, ವ್ಯಾಲಿಡ್ ಇರ್ತಕ್ಕಂಥ ಒಂದು ಮೊಬೈಲ್ ನಂಬರ್ ಕೊಡಬೇಕು. ಯಾಕಂದ್ರೆ ಅವರು ನಿಮಗೆ OTP ಕಳಿಸ್ತಿರ್ತಾರೆ. ಸೊ ಇಲ್ಲಿ ನೀವು ಮೊಬೈಲ್ ನಂಬರ್ ಹಾಕಿದ್ರಿ ಅಂದ್ರೆ ನಿಮ್ಮ ಮೊಬೈಲ್ ನಂಬರಿಗೆ OTP ಆಗಲಿ ಅಥವಾ ಇಮೇಲ್ ಅಡ್ರೆಸ್ಸಿಗೆ OTP ಕೊಡ್ತಿರ್ತಾರೆ.
ಸೊ ಅದನ್ನೆಲ್ಲ ಕರೆಕ್ಟಾಗಿ ಹಾಕಬೇಕು. ನಾಳೆ ನಿಮ್ಮದೆಲ್ಲ ಏನು ರಿಸಲ್ಟ್ ಬರ್ತೈತಲ್ಲ, ಸೊ ಅದು ಡೈರೆಕ್ಟ್ ನಿಮ್ಮ ಮೊಬೈಲ್ ನಂಬರಿಗೆ ಅಥವಾ ಇಮೇಲ್ ಐ ಡಿಗೆ ಕಳಿಸ್ಬಿಡ್ತಾರೆ ಅವ್ರು. ಅಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಅಂದ್ರೆ ನಂಬರ್ 2 ಕೊಡ್ಬೋದು ನೀವು. ಒಂದು ನಂಬರ್ ಇದು ಇಲ್ಲಾಂದ್ರೆ ಇನ್ನೊಂದು ಅಲ್ಟರ್ನೇಟ್ ನಂಬರಿಗೆ ಕೊಡ್ಬೋದು. ನಿಮ್ಮ ಈ ಮುಂದೇನೈತಿ ಅಂದ್ರೆ ಪರ್ಮನೆಂಟ್ ಅಡ್ರೆಸ್ ಐತಿ. ಪರ್ಮನೆಂಟ್ ಅಡ್ರೆಸ್ ಅಂದ್ರೆ ನೀವು ಇರೋ ಜಾಗದ ಮತ್ತು ಅದೇ ನಿಮ್ಮ ಕನ್ಫರ್ಮ್ ಅಂದ್ರೇನು ಫುಲ್ ನೀವು ಹುಟ್ಟಿದಾಗಿಂದ ಅದೇ ಅದೀರಿ, ಇವಾಗೂ ಅಲ್ಲೇ ಇದ್ದೀರಿ ಅಂದ್ರೆ ಅದು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಆಗಿರ್ತೈತಿ. ಸೊ ಅದೇ ಅಡ್ರೆಸ್ ಒಳಗೆ ಇದ್ರಿ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕು. ಮ್ಯಾಗ್ ಕೊಟ್ಟಿರ್ತಕ್ಕಂಥ ಐ ಡಿಗೆ ಇದಕ್ಕೆ ಅಡ್ರೆಸ್ಗೆ ಇದನ್ನು ಕೊಟ್ರಿ ಅಂದ್ರೆ ಸೊ ಸೇಮ್ ಆ್ಯಸ್ ಅ ಪ್ರೆಸೆಂಟ್ ಅಡ್ರೆಸ್ ಅಂತೇಳಿ ಕೊಟ್ರಿ ಅಂದ್ರೆ ಸೇಮ್ ಕ್ಲಿಕ್ ಆಕೈತಿ. ಇಲ್ಲೆಲ್ಲ ಅದೇ ಬಂದುಬಿಡ್ತೈತಿ. ಇಲ್ಲ ನಮ್ದೆಲ್ಲ ಬೇರೆ ಬೇರೆ ಐತಿ ಅಂದ್ರೆ ಇಲ್ಲೆಲ್ಲ ಪ್ರತಿಯೊಂದು ಫಿಲ್ ಮಾಡ್ಬೇಕು. ಇವಾಗ ಬೇರೆ ಕಡೆ ಇದ್ದೀವಿ ನಾವು, ಮತ್ತು ಅಂದ್ರೆ ಬೇರೆ ಕಡೆಯಿಂದ ಬಂದೀವಿ, ಇಲ್ಲೆಲ್ಲ ಇದು ಅಂತ ಹೇಳ್ಕರೆ ಇದು ಮಾಡ್ಬೇಕು. ಮತ್ತು ಒಂದು ಪಾಸ್ವರ್ಡ್ ಇಡಬೇಕಾಕೈತಿ. ಪಾಸ್ವರ್ಡ್ ಯಾವ ಥರ ಇರಬೇಕಂದ್ರೆ ಸ್ಟ್ರಾಂಗ್ ಆಗಿರ್ಬೇಕು. ಮೀನ್ಸ್ ಅದು ಒಂದು ಕ್ಯಾಪಿಟಲ್ ಲೆಟರ, ಒಂದು ಸ್ಮಾಲ್ ಲೆಟರ ಮತ್ತು ನ್ಯೂಮರಿಕಲ್ಸ ಪ್ಲಸ್ ಒಂದು ಸಿಂಬಲ್, ಇವೆಲ್ಲ ಕೂಡಿಸಿ 8 ಡಿಜಿಟ್ ಆಗಬೇಕು. ಆ ಥರ 8 ಡಿಜಿಟ್ ಕೂಡಿ ಒಂದು ನೀವು ಕ್ರಿಯೇಟ್ ಮಾಡಬೇಕು. ಅದು ಮಾತ್ರ ಫುಲ್ ಸ್ಟ್ರಾಂಗ್ ಆಗಿ, ಅದು ಅಂದ್ರೆ ಅದು ಸ್ಟ್ರಾಂಗ್, ಯಾರೂ ಹ್ಯಾಕ್ ಮಾಡೋಕ್ಕೆ ಚಾನ್ಸ್ ಆಗಲ್ಲ. ಆ ಥರ ಕ್ರಿಯೇಟ್ ಮಾಡಂತ ಅವ್ರು ಇದು ಮಾಡ್ತಾರೆ. ಸೆಕ್ಯೂರಿಟಿ ಆಪ್ಷನ್ ಕೇಳ್ತಾರೆ. ಸೆಕ್ಯೂರಿಟಿ ಆಪ್ಷನ್ ಅಂತ ಕೇಳಿದಾಗಾರ ಅಕಸ್ಮಾತ್ ನಿಮ್ಗೇನೋ ಇದು ಆಯ್ತಪ್ಪ ಅಂದ್ರೆ ಏನೋ ಐ ಡಿ ಪಾಸ್ವರ್ಡ್ ಎಲ್ಲ ನೆನಪಾರದ್ರಿ ನಮ್ಗೆ ಗೊತ್ತಿಲ್ಲ ಅಂದಕಾರ, ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ವಾಟ್ ಈಸ್ ಯುವರ್ ಫೇವ್ರೇಟ್ ಕಲರ್. ಫೇವ್ರೇಟ್ ಕಲರ್ ಅಂದಕಾರ ಇಲ್ಲಿ ನೀವು ನಿಮ್ಮ ಫೇವ್ರೇಟ್ ಕಲರ್, ಇಲ್ಲಿ ಫೇವ್ರೇಟ್ ಕಲರ್ ಐತಾ. ಸೊ ಇದಾದಮೇಲೆ ನಿಮ್ಮ ಫೇವ್ರೇಟ್ ಕಲರ್ ಯಾವುದು, ವೈಟ್ ಆಗಿತ್ತು ಅಂದ್ರೆ ವೈಟ್, ಬ್ಲ್ಯಾಕ್ ಅಂದ್ರೆ ಬ್ಲ್ಯಾಕ್, ಯೆಲ್ಲೋ ಅಂದ್ರೆ ಯೆಲ್ಲೋ, ಈ ಥರ ನಿಮ್ದು ಯಾವ ಫೇವ್ರೇಟ್ ಕಲರ್ ಐತಿ ಸೊ ಆ ನಿಮ್ಮ ಫೇವ್ರೇಟ್ ಕಲರ್ನ ಇಲ್ಲಿ ನೀವು ಟೈಪ್ ಮಾಡ್ಬೋದು. ಟೈಪ್ ಮಾಡಿ ಇಲ್ಲಿ ಕೆಳಗೆ ಕ್ಯಾಪ್ಚಾ ಇರ್ತೈತಿ. ನೀವು ಇಲ್ಲಿ ನೋಡತ್ತಿರಲ್ಲ ಕ್ಯಾಪ್ಚಾ O8J327 ಅಂತೇಳಿ. ಸೊ ಇದು ನೀವು ಇಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತೇಳಿ ಕೊಟ್ರಿ ಅಂದ್ರೆ ಸೊ ನಿಮ್ಮನ್ನು ಮುಂದಿನ ಪೇಜಿಗೆ ಕರ್ಕೊಂಡು ಹೋಗ್ತೈತಿ. ಇದು ಜಸ್ಟ್ ಬರೀ ರಿಜಿಸ್ಟ್ರೇಷನ್ ಪೇಜ್ ಆಯಿತು. ರಿಜಿಸ್ಟ್ರೇಷನ್ ಪೇಜ್ ನೆಕ್ಸ್ಟ್ ಬರೋದು ಇದು ಪರ್ಸನಲ್ ಡೀಟೇಲ್ಸ್. ನೆಕ್ಸ್ಟ್ ಮುಂದೆ ಬರೋದು ಪೇಮೆಂಟಿಂಗ್ ಎಲ್ಲ ಬರ್ತೈತಿ, ಅದನ್ನೆಲ್ಲ ಮುಂದೆ ತೋರಿಸ್ತೇನಂತ. ಸೊ ಇಲ್ಲಿವರೆಗೂ ಪೇಜ್ ನೀವು ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿರಿ. ಮುಂದಿನ ಇದಕ್ಕೆ ನಾವು ಹೊಕ್ಕೇನಂತ ಇಲ್ಲಿ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರ. 10th ಮಾರ್ಕ್ಸ್ ಕಾರ್ಡ್ ಒಳಗೆ ಹೆಂಗೆ ಇರ್ತೈತಲ್ಲ ಪಿನ್ ಟು ಪಿನ್ ಎಲ್ಲ ಹಂಗೆ ಇರ್ಬೇಕು. ನೇಮ, ತಂದೆ ಹೆಸರು ಎಲ್ಲನೂ ಹಾಗೆ ಇರಬೇಕು. ಎಲ್ಲೂ ತಪ್ಪು ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಪದೇ ಪದೇ ಚಾನ್ಸ್ ಕೊಡೋಂಗಿಲ್ಲ ಅವರು. ಸೊ ನೀವು ಒಟ್ಟೆಲ್ಲ ಕೊಟ್ಮೇಲೆ ನಿಮಗೆ ಸಬ್ಮಿಟ್ ಅಂತೇಳಿ ಮಾಡಿರ್ತೀರಲ್ಲ, ಸಬ್ಮಿಟ್ ಮಾಡಿದ್ಮೇಲೆ ಸೊ ಈ ಥರ ರಿವ್ಯೂ ಪೇಜ್ ಅಂತೇಳಿ ಬರ್ತೈತಿ. ಸೊ ರಿವ್ಯೂ ಪೇಜ್ ಅಂತ ಬಂದಮೇಲೆ ಇದು ನೋಡ್ಕೋರಿ ಕರೆಕ್ಟಾಗಿ. ಪ್ಲೀಸ್ ರಿವ್ಯೂ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ಸ್ ಕೇರ್ಫುಲಿ. ಇಫ್ ಯು ವುಡ್ ಲೈಕ್ ಟು ಚೇಂಜ್ ಎನಿ ಇನ್ಫಾರ್ಮೇಷನ್ ಎಂಟರ್ಡ್ ಯು ಮೇ ಬಿ ಸೊ ಬೈ ಪ್ರೆಸ್ಸಿಂಗ್ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್. ಇಲ್ಲಿ ನೀವೇನಾದ್ರೂ ನಿಮ್ಗೇನು ಇಲ್ಲಪ್ಪ ನಾ ತಪ್ಪು ಹಾಕಿ ಅನಿಸಿತ್ತಂದ್ರೆ ಸೊ ಇಲ್ಲಿ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಹೇಳ್ಕೊಡ್ರಿ. ಇಲ್ಲ ಕರೆಕ್ಟ್ ಐತಿ, OTP ಕಳಿಸ್ರಿ ನಮ್ಮ ಜಿಮೇಲ್ ಮತ್ತು ಮೊಬೈಲ್ ನಂಬರಿಗೆ ಅಂದ್ರೆ ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಅಂತೇಳಿ ಕೊಡೋದು. ಸೊ ಅದಾದಮೇಲೆ ನಾನು ಇಲ್ಲಿ ಓಕೆ ಇದು ಕೊಟ್ಟ ಮೇಲೆ ಕ್ಲೋಸ್ ಅಂತೇಳಿ ಕೊಡ್ತೀನಿ. ಸೊ ಓಕೆ ಇಷ್ಟ ಆಯ್ತಾ. ಇಲ್ಲೆಲ್ಲ ನೀವು ನೋಡ್ಬೋದು ನಿಮ್ಮ ಡೀಟೇಲ್ಸ್, ನಿಮ್ಮ ಡೀಟೇಲ್ಸ್ ಎಲ್ಲ ಮ್ಯಾಕ್ ಕೊಟ್ಟಾರ, ಅದೆಲ್ಲ ಕರೆಕ್ಟ್ ಐತಿ. ಓಕೆ ಮುಂದಿನ ಸ್ಟೆಪ್ಪಿಗೆ ಹೋಗೋದು. ಇಲ್ಲ ಕರೆಕ್ಟ್ ಇಲ್ಲ ತಪ್ಪೈತಿ ಅಂದ್ರೆ ಸ್ಟಾಪ್ ಮಾಡಿ ಅದನ್ನು ಎಡಿಟ್ ಮಾಡ್ಕೊಳ್ಳೋದು. ಇಲ್ಲಿ ನೋಡ್ಬೋದು ಇಲ್ಲಿ ಕೊಟ್ಟಾರ ಚೆಕ್ ಲಿಸ್ಟ್ ಟು ಬಿ ವೆರಿಫೈಡ್. ಇಲ್ಲಿ ದ ಪಾರ್ಟಿಸಿಪೆಂಟ್ ಲಿಸ್ಟೆಡ್ ಬಿಲೋ ಕೇರ್ಫುಲಿ ಆ್ಯಂಡ್ ಎನ್ಶ್ಯೂರ್ ಫಿಲ್ ಕರೆಕ್ಟ್ ಇನ್ಫಾರ್ಮೇಷನ್ ವಿತ್ ಡೀಟೇಲ್ಸ್ ಆಸ್ ಪರ್ ದ ಕ್ಲಾಸ್ 10 ಸರ್ಟಿಫಿಕೇಟ್ ಆರ್ ಮಾರ್ಕ್ಸ್ ಇಶ್ಯೂಡ್ ಬೈ ರೆಕಗ್ನೈಸ್ಡ್ ಸ್ಕೂಲ್. ಸೊ ನಮ್ದೆಲ್ಲ ಕರೆಕ್ಟ್ ಐತಿ. ಹಂಗೆ ಏನಾದ್ರು ಇದ್ರೆ ಅಂದ್ರೆ ಡಿಕ್ಲರೇಷನ್ ನಾ ಎಲ್ಲ ಸ್ಟಡಿ ಮಾಡೀನಿ, ನಂದೇನು ತಪ್ಪಿಲ್ಲ ಅನ್ನೋದಾದ್ರೆ. ಸೊ ಇಲ್ಲೆಲ್ಲ ನಂದು ಹೆಸರು ಕರೆಕ್ಟ್ ಐತಿ, ತಂದೆ ಹೆಸರು ಕರೆಕ್ಟ್ ಐತಿ, ತಾಯಿ ಹೆಸರು ಕರೆಕ್ಟ್ ಐತಿ, ಜನ್ಮ ದಿನಾಂಕ ಕರೆಕ್ಟ್ ಐತಿ, ಮೊಬೈಲ್ ನಂಬರ್ ಕರೆಕ್ಟ್ ಐತಿ, ಅಡ್ರೆಸ್ ಕರೆಕ್ಟ್ ಐತಿ, ಲಿಂಕ್ ಕರೆಕ್ಟ್ ಐತಿ. ಸೊ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಇಲ್ಲೆಲ್ಲ ಮ್ಯಾಕ್ ಕೊಟ್ಟಾರ, ನೀವು ಕರೆಕ್ಟಾಗಿ ನೋಡ್ಕೊರಿದ್ದು. ಯಾಕಂದ್ರೆ ನಾನು ನಿಮಗೆ ಶೋ ಮಾಡತ್ತಿಲ್ಲ ಅದು ನೀವು ನೋಡ್ಕೊಂಡು ಎಲ್ಲ ಮಾಡಿ ಕರೆಕ್ಟ್ ಇತ್ತು ಎಲ್ಲಕ್ಕೂ ಮಾರ್ಕ್ ಮಾಡ್ಕೊಂಡು ಸೊ ಐ ಅಗ್ರಿ ಅಂತ ಹೇಳ್ಕೊಡ್ರಿ. ಐ ಅಗ್ರಿ ಅಂತ ಹೇಳ್ಕೊಟ್ಟು ಮುಂದೆ ನೀವು ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಅಂತ ಹೇಳ್ಕೊಟ್ಟು ಇಲ್ಲಿ ಕೊಟ್ಟಾಕಾರ ಎಸ್ ಅಂತ ಕೊಡೋದು. ಸೊ ಎಸ್ ಅಂತ ಕೊಟ್ಟ ಮೇಲೆ ಸೊ ನಿಮ್ಗೊಂದು ಈ ಥರ ಒಂದು ಪೇಜ್ ಓಪನ್ ಆಗ್ತೈತಿ. ಸೊ ನಿಮ್ದೆಲ್ಲ ಡೀಟೇಲ್ಸ್ ಇಲ್ಲಿ ಇರ್ತೈತಿ. ಸೊ ಇಲ್ಲೊಂದು ಪೇಜ್ ಓಪನ್ ಆಗ್ತೈತಿ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇರ್ತೈತಿ, ಈ ಮೊಬೈಲ್ ನಂಬರಿಗೆ OTP ಕಳಿಸ್ತಾರೆ ಅವರು. ಸೊ OTP ಆಲ್ರೆಡಿ ಬಂತು ಅನ್ನಿಸ್ತದೆ. ಒನ್ ಟೈಮ್ ಪಾಸ್ವರ್ಡ್ ಇರ್ತೈತಿ, ಅದು ಪಾಸ್ವರ್ಡ್ ಹಾಕ್ಬೇಕು ಇಲ್ಲಿ. ಸೊ ನನ್ನ ಪಾಸ್ವರ್ಡ್ ಬಂದುಬಿಟ್ಟು 841735 841735. ಸೊ ಇದಾಯ್ತು ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತೇಳಿ ನಾನು ಕೊಡ್ತೀನಿ. ಓಕೆ ಗಾಟ್ ಇಟ್. ನಾ ಸೇವ್ ಮಾಡ್ಕೊಂಡಾಗ ಸೊ ಇಷ್ಟ ಆಯಿತು. ಇಷ್ಟ ಆದಮೇಲೆ ಇನ್ನೊಮ್ಮೆ ನಾವು ಮತ್ತೊಮ್ಮೆ ಲಾಗಿನ್ ಆಗಬೇಕಾಗಿತ್ತು. ಡಾಟಾ ಪ್ರೊಸೆಸ್ ಆರ್ ಓನ್ ಮ್ಯಾನೇಜ್. ಓಕೆ ಸೊ ಇಷ್ಟ ಆಯಿತು. ಇನ್ನು ಮತ್ತೆ ಇನ್ನೊಮ್ಮೆ ಲಾಗಿನ್ ಆಗಬೇಕಾಗುತ್ತೆ.
ನೀವೇನು ಒ ಟಿ ಪಿ ಸಬ್ಮಿಟ್ ಮಾಡಿರ್ತೀರಲ್ಲ, ಸೊ ಒ ಟಿ ಪಿ ಅಂದ್ರೆ ಮೊಬೈಲ್ ನಂಬರ್ ಸಬ್ಮಿಟ್ ಮಾಡಿದಾಗ ಒ ಟಿ ಪಿ ಹಾಕ್ತಿರಲ್ಲ, ಒ ಟಿ ಪಿ ಹಾಕಿದಾಗ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ. ಏನೂ ಹೆದರ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆ ರಿಜಿಸ್ಟ್ರೇಷನ್ ಐ ಡಿನ ಇರ್ತೈತಿಲ್ಲ, ಸೊ ಅದು ಏನಾಕೈತಿ ನಿಮ್ಮ ಮೊಬೈಲ್ ನಂಬರ್ಗೆ ಡೈರೆಕ್ಟ್ ಕೊಡ್ತಾರೆ ಅವರು. ಸೊ ನೀವು ಅದಕ್ಕೇನು ಮಾಡೋದಿಲ್ಲ, ಜಸ್ಟ್ ಒಂದು ಸಲ ಇನ್ನೊಮ್ಮೆ ರೀಲಾಗಿನ್ ಆಗ್ಬೇಕು. ಸೊ ರೀಲಾಗಿನ್ ಅಂದ್ರೆ ಹೆಂಗಂದ್ರೆ ಲೈಕ್ ಇಲ್ಲಿ ಮತ್ತದೆ ನೀಟ್ NTA ಅಂಥೇಳಿ ಸರ್ಚ್ ಮಾಡಿ, ಸೊ ನೀಟ್ ರಿಜಿಸ್ಟ್ರೇಷನ್ ಈ ಥರ ಒಂದು ಲಿಂಕ್ ಇದು ಮಾಡಿ, ಸೊ ಡೈರೆಕ್ಟ್ ನೀವು ಈಗ ರಿಜಿಸ್ಟರ್ ಆಗಿರ್ತೀರಲ್ಲ, ಸೊ ಹೆಂಗೋ ನಿಮ್ಗೊಂದು ಐ ಡಿ ಕೊಟ್ಟಿರ್ತಾರೆ, ಒಂದು ಐ ಡಿ. ಸೊ ಆ ಐ ಡಿಯಿಂದ ನೀವು ಹೆಂಗೋ ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರಲ್ಲ, ಆ ಪಾಸ್ವರ್ಡ್ ಹಾಕ್ಕೊಂಡು ಐ ಡಿ ಹಾಕ್ಕೊಂಡು ಓಕೆ ಸರ್ವರ್ ಪ್ರಾಬ್ಲಮ್ ಐತಿ. ಓಕೆ ನಾವು ಬಂದ್ವಿ. ಸೊ ಇಲ್ಲಿ ಬಂದಮೇಲೆ ಆಲ್ರೆಡಿ ಎಕ್ಸಿಸ್ಟಿಂಗ್ ನಾವು ಆಗಲೇ ಹೆಂಗೋ ಇದು ಮಾಡೇವಿ. ಸೊ ಅದಕ್ಕೆ ನಾವು ಲಾಗಿನ್ ಅಂತ ಹೇಳ್ಕೊಡ್ತೀನಿ. ಸೊ ಲಾಗಿನ್ ಅಂತ ಹೇಳ್ಕೊಟ್ಟ ಅಪ್ಲಿಕೇಶನ್ ನಂಬರ್ ಅವ್ರ ಮೊಬೈಲ್ ನಂಬರ್ಗೆ ಏನು ಕಳಿಸಿರ್ತಾರಲ್ಲ ಒ ಟಿ ಪಿ ಮುಖಾಂತರ ಅದನ್ನ ಇಲ್ಲಿ ಕ್ಲಿಕ್ ಮಾಡಿ ಪಾಸ್ವರ್ಡ್ ಇಲ್ಲಿ ಹಾಕಿ ಇಲ್ಲಿರೋ ಕ್ಯಾಪ್ಚಾ ನಾವು ಹಾಕಿದ್ವಿ ಅಂದ್ರೆ ಮುಂದಿನ ಪೇಜಿಗೆ ನಾವು ಹೋಗ್ತೀವಿ. ಸೊ ಹೇಳ್ತೀನಂತ ಅಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡತ್ತಿರಲ್ಲ ಲೈಕ್ ಮಾಡಿರಿ ಬಡ ಹಂಗೆ ಯಾರು ಇನ್ನೂ ನಿಮ್ಮ ದೋಸ್ತರೆಲ್ಲ ಇದ್ರೆ ಅವರಿಗೆಲ್ಲ ಶೇರ್ ಮಾಡಿರಿ. ನೀವು ಅದು ಸಬ್ಮಿಟ್ ಅಂತ ಹೇಳಿ ಕೊಟ್ಟಾಗ ಸೊ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ನೋಡ್ಬೋದು ನಿಮ್ಮ ಹೆಸರು ಪ್ಲಸ್ ಈ ಥರ ನಿಮ್ಮ ಅಪ್ಲಿಕೇಶನ್ ನಂಬರ್ ಇಲ್ಲಿ ಶೋ ಆಕೈತಿ. ಶೋ ಆದಕ್ಕಾರ ನಾವು ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಮಾಡೇವಿ, ಕಂಪ್ಲೀಟೆಡ್. ಮತ್ತು ಇನ್ನು ನೆಕ್ಸ್ಟ್ ಸ್ಟೆಪ್ ಬರೋದು ಅದು ಆಲ್ಮೋಸ್ಟ್ ಎಲ್ಲ ಹಾಕಿಬಿಟ್ಟಿರ್ತೀರಿ. ಪೇಮೆಂಟ್ ಬರ್ತೈತಿ. ಪೇಮೆಂಟ್ ಬಂದಾಕಾರ ಇಲ್ಲಿ ನೋಡ್ಬೋದು ನೀವು ಇನ್ಕಂಪ್ಲೀಟ್ ಅಂತ ಹೇಳೈತಿ. ಸೊ ಇನ್ನು ಅಪ್ಲಿಕೇಶನ್ ಫಾರ್ಮ್ ಅದು ಇದು ಅಂತ ಹೇಳೈತಿ. ಸೊ ಇನ್ನು ಮುಂದಿನ ಪ್ರೊಸೀಜರ್ ಹೋಗಬೇಕಾಗಿತ್ತು ಅಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಸೈಡಿಗೆ ಅಂದ್ರೆ ನಿಮ್ಮ ಲೆಫ್ಟ್ ಸೈಡಿಗೆ ಇಲ್ಲಿ ಮೊಬೈಲ್ ನಂಬರ್ ವೆರಿಫೈಡ್ ಐತಿ, ಇಮೇಲ್ ಐ ಡಿ ವೆರಿಫೈ ಅಂದ್ರೆ ಇಮೇಲ್ ಐ ಡಿನೂ ವೆರಿಫೈ ಮಾಡ್ಕೊಂಡ್ರೆ ಒ ಟಿ ಪಿ ಮಾಡ್ಕೋಬೋದು. ಪೇಮೆಂಟ್ ಅಪ್ಲಿಕೇಶನ್ ಫಾರ್ಮ್ ಅಂದರೆ ಅದು ಡೌನ್ಲೋಡ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇಷ್ಟಾದಮೇಲೆ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತೇಳಿ ಕ್ಲಿಕ್ ಇದ್ರ ಮ್ಯಾಗ ಇದು ಮಾಡಿರಿ. ಎಂಟ್ರಿ ಮಾಡಿದಾಗ ಸೊ ಇಲ್ಲಿ ಮೇನ್ ಬರ್ತೈತಿ ಇನ್ನು ಮುಂದೆ ಇಷ್ಟವರೆಗೂ ರಿಜಿಸ್ಟರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮಾಡಿದ್ರಿ. ಇನ್ನು ಪರ್ಸ್ನಲ್ ಡೀಟೇಲ, ಐಡೆಂಟಿಟಿ ಡೀಟೇಲ ಮತ್ತು ಆಪಾರ್ ಐ ಡಿ ಅಂತೇಳಿ ಒಂದು ಕೊಡ್ತಾರೆ, ಅದು ಎಕ್ಸಾಮ್ ಸೆಂಟರ್ ಅದು. ಮತ್ತು ಇದಾದಮೇಲೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೀವು ಅಂದ್ರೆ ಏನೇನು ಕಲ್ತಿರಿ ಅಂತ ಹೇಳಿ ಅದು ಆಯಿತು. ಸೊ ಅದು ಆದಮೇಲೆ ಅಡಿಷ್ನಲ್ ಡೀಟೇಲ್ಸ್ ಮತ್ತು ಎಮರ್ಜೆನ್ಸಿ ಡೀಟೇಲ್ಸ್ ಮತ್ತು ಡಾಕ್ಯುಮೆಂಟ್ ಐತಿ. ಲಾಸ್ಟಿಗೆ ಫೈನಲ್ ಸಬ್ಮಿಷನ್. ಸೊ ಇಷ್ಟು ಮಾಡಿದ್ರೆ ಮುಗಿತೈತಿ. ಸೊ ಈಗ ನಾವು ಹೋಗೋಣಂತ. ಸೊ ನೆಕ್ಸ್ಟ್ ಇದೇನು ಕಂಪ್ಲೀಟ್ ಐತಿಲ್ಲ. ಸೊ ಓಕೆ ಇಲ್ಲಿಗೆ ಬಂದ್ವಿ. ಸೊ ಹಂಗೆ ರಿಜಿಸ್ಟರ್ ಪರ್ಸನಲ್ ಡೀಟೇಲ್ಸ್ ಅಂತ ಹೇಳೈತಿ. ಸೊ ಇದ್ರ ಮ್ಯಾಗ ಹೋಗೋಣಂತ. ಇದನ್ನು ಕ್ಲಿಕ್ ಮಾಡಿದಾರೆ ಇಲ್ಲೆಲ್ಲ ನಮ್ದು ಡೀಟೇಲ್ಸ್ ಬರ್ತೈತಿ. ನ್ಯಾಷನಾಲಿಟಿ ಕೇಳ್ತೈತಿ. ನ್ಯಾಷನಾಲಿಟಿ ಅಂತ ಕೇಳಿದಾಗ ನಾವು ಇಂಡಿಯನ್ಸ್ ಇದ್ದೀವಿ, ಸೊ ಇಂಡಿಯನ್ ಅಂತ ಹೇಳಿ ಕೊಡ್ರಿ. ನೀವು ಇಂಡಿಯಾ ಆಗಿದೆ ಇಂಡಿಯನ್ ಅವ್ರು ಕೊಡ್ರಿ, ಬೇರೆ ಆಗಿದೆ ಬೇರೆ ಕೊಡ್ರಿ. ಕ್ಯಾಟಗರಿ ಅಂತ ಕೇಳತೈತಿ. ಸೊ ಕ್ಯಾಟಗರಿ ನೋಡಿರಿ, ಇದು ನ್ಯಾಷನಲ್ ಲೆವೆಲಿನ ಎಕ್ಸಾಮ್ ಆಗಿದ್ದರಿಂದ ಸೊ ನಾನ್ ಕ್ರಿಮಿಲೇಯರ್ ಯಾರಿಗೆ ಬರ್ತೈತೆ ಅಂದ್ರೆ ಸೆಂಟ್ರಲ್ ಒಳಗೆ ಇಂತಿಷ್ಟು ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಇಂತಿಷ್ಟು ಕಡಿಮೆ ಆಗಿತ್ತು ಅಂದ್ರೆ ಅವ್ರಿಗೆ NCL ಅಂತೇಳಿ OBC ಅಂತೇಳಿ ಕರೀತಾರೆ. ಸೊ ನಮ್ಮದೆಲ್ಲ OBC, ನಮ್ಮದು ಸ್ಟೇಟ್ ಒಳಗೆ OBC ಐತಿ, ಬಟ್ ನ್ಯಾಷನಲ್ ಒಳಗೂ ನಮ್ಮದು OBCನೇ, ಬಟ್ ಅದ್ರ ಸರ್ಟಿಫಿಕೇಟ್ ಕೇಳ್ತಾರೆ ಅವರು. ಸರ್ಟಿಫಿಕೇಟ್ ಇದ್ದವರು ಎಸ್ ಅಂತ ಹೇಳಿ ಕೊಡ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಕೊಡ್ರಿ. ಇನ್ನು ಉಳಿದವ್ರು SC ST ಬೇರೆ ಕ್ಯಾಸ್ಟಿಂದ ಆದವರು ಅವರೆಲ್ಲ ಕೊಡ್ರಿ. ಇಲ್ಲ ನಮ್ಮದು ಜನರಲ್ ಐತಿ ಅಂದ್ರೆ ಜನರಲ್ ಕೊಡ್ರಿ, ಇಲ್ಲಿ ಕೆಳಗೆ ಐತಿ ಜನರಲ್. ಸೊ ನಾ ಜನರಲ್ಲೇ ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಇನ್ನು ಕ್ಯಾಟಗರಿ ಒಳಗೆ ಯಾವುದು ಸೆಲೆಕ್ಟ್ ಮಾಡ್ಕೋತೀನಿ, ನಮ್ಮದು ಜನರಲ್ಲೇ. ಸೊ ಅದಕ್ಕೆ ಜನರಲ್ ತೊಗೋತೀನಿ. ಮತ್ತು PWD ಅಥವಾ ನಿಮ್ಮ ಹೊಲದಾಗ ಕೆನಲ್ ಐದಿತ್ತು ಅಥವಾ ಬೇರೆ ಯಾವುದಾದ್ರೂ ರಿಸರ್ವೇಷನ್ ಏನಾದರೂ ಇತ್ತು ಅಂದ್ರೆ ಅದು ನೀವು ಕೊಡ್ಬೋದು. ಇಲ್ಲ ನೀವು ಏನಾದರೂ ಇದು ಇದ್ರಂದ್ರೆ ಅಕಸ್ಮಾತ್ ನಿಮ್ದು ಏನಾದರೂ ಕೈ ಮುರಿದಿತ್ತು, ಕಾಲು ಮುರಿದಿತ್ತು, ಕಿವಿ ಕಣ್ಣು ಏನಾದರೂ ಕೇಳಿಸ್ತಿರಲಿಲ್ಲ, ಅಂಗವಿಕಲ ಇದ್ರಿ ಅಂದ್ರೆ ಸೊ ಎಸ್ ಅಂದ್ರೆ ಎಸ್ ಅಂತ ಕೊಡ್ರಿ, ಏನಾಗಿತ್ತು ಅದು ಎಷ್ಟು ಅಂತ ಅಷ್ಟು ಕೊಡ್ರಿ, ಇಲ್ಲಾಂದರೆ ಇಲ್ಲ ಅಂತ ಕೊಡ್ರಿ. ಸೊ ಇನ್ನು ಅದರ್ ಡೀಟೇಲ್ಸ್ ಅಂತ ಹೇಳೈತಿ. ಅದು ಡಯಾಬಿಟಿಕ್, ನೀವು ಶುಗರ್ ಪೇಷಂಟ್ ಆಗಿದ್ದರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದರೆ ಇಲ್ಲ ಅಂತ ಕೊಡ್ರಿ. ಸೊ ಪ್ಲೇಸ್ ಆಫ್ ರೆಸಿಡೆನ್ಸ್, ನೀವು ರೂರಲ್ ಅರ್ಬನ್ ಒಳಗಿದ್ರಿ ಅಂದ್ರೆ ಅದು ಎಲ್ಲಿ ರೂರಲ್ ಏರಿಯಾ ಒಳಗೆ ಅಂದ್ರೆ ಒಂದು ರೀಜನ್ ಅಂತ ಇರ್ತೈತಿ, ಆ ಪಟ್ಟಣ ಪಂಚಾಯತಿ ಇರ್ತಕ್ಕಂಥಲ್ಲಿ ಓದಿದ್ರು ಅಥವಾ ಅದು ಇರ್ಲಾರ್ದ ಪ್ಲೇಸ್ ಒಳಗೆ ಓದಿದ್ರು ಅದು ನೋಡಿರಿ, ನೋಡ್ಕೊಂಡು ನಿಮ್ಗೆ ಕೊಡ್ರಿ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದು ಅಂದ್ರೆ. ಸೊ ನಮ್ದು ಅರ್ಬನ್ ಐತಿ, ಫ್ಯಾಮಿಲಿ ಇನ್ಕಮ್ ಎಷ್ಟೈತಿ ಅಂದ್ರೆ ಅದು ನೋಡ್ಕೊರಿ. ಸೊ ಅದು ನೋಡಿಕೊಂಡು ಎಷ್ಟೈತಿ ಅಂತ ಹೇಳೋದು, ನಿಮ್ದು ಎಷ್ಟು ಇರ್ತೈತೆ ಅಷ್ಟರೊಳಗೂ ನೀವು ಕೊಡ್ರಿ. ಎಷ್ಟಿದೆ 10 ಲಕ್ಷವರೆಗೂ ಐತಿ. ಸೊ 10 ಲಕ್ಷದಿಂದ 20 ಲಕ್ಷ, ನಮ್ಮದು 10 ಲಕ್ಷವರೆಗೂ ಐತಿ, ನಾನು ತೊಗೋತೀನಿ. ಬಿಲಾಂಗ್ಸ್ ಟು ಮೈನಾರಿಟಿ, ನೀವು ಯಾವುದಾದ್ರೂ ಮೈನಾರಿಟಿಗೆ ಏನಾದ್ರು ಸೇರ್ತೀವಿ ಅಂದ್ರೆ ಎಸ್ ಅಂದ್ರೆ ಎಸ್ ಅಂತ ಕೊಡ್ರಿ, ನೋ ಅಂದ್ರೆ ನೋ ಅಂತ ಕೊಡ್ರಿ. ಕಂಟ್ರಿ ಆಫ್ ರೆಸಿಡೆನ್ಸ್, ಯಾವ ಕಂಟ್ರಿ ನೀವು ಸೇರ್ತೀರ ಅಂದ್ರೆ ನಮ್ಮದು ಇಂಡಿಯಾ ಐತಿ, ಭಾರತೀಯರ ನಾವು. ಸೊ ಭಾರತೀಯರ ಅಂತ ಕೊಡ್ತೀನಿ. ಇನ್ನು ಮುಂದೆ ಬಂದ್ರೆ ಡು ಯು ಇಂಟೆಂಡ್ ಟು ವಿಯರ್ ಕಸ್ಟಮರಿ ಡ್ರೆಸ್ ಕಾಂಟ್ರಿ ಟು ದ ಡ್ರೆಸ್ ಕೋಡ್ ವೈಲ್ ಅಪ್ಲಿಂಗ್. ನೀವೇನಾದರೂ ಡ್ರೆಸ್ ಕೋಡ್ ಹಾಕೊಂಡು ಬರ್ತೀರಂದ್ರೆ ಎಸ್ ಅಂದ್ರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಕೊಡ್ರಿ. ಸೊ ಐ ಅಪ್ಲೈ ನೋ ಅಂತ ಕೊಡತ್ತೀನಿ. ಸೊ ಇದಾದ್ಮೇಲೆ ತರೀಕಾ ಮೋಡ್ ಆಫ್ ಪ್ರಿಪ್ರೇಷನ್ ಹೆಂಗೆ ಮಾಡಿರಿ ನೀವು, ಸೆಲ್ಫ್ ಸ್ಟಡಿಯೋ, ಇಂಡಿವಿಜುವಲ್ ಟ್ಯೂಷನೋ,
ಆನ್ಲೈನ್ ಕೋಚಿಂಗು ಅಥವಾ ಹಿಂಗೆ ಏನಾದರೂ ತೊಗೊಂಡಿದ್ರು ಅದು ಎಲ್ಲ ನೀವು ಮಾಡ್ಕೋಬೋದು. ಸೊ ನೀವು ಯಾವೆಲ್ಲಿ ಕಲ್ತಿರಲ್ಲ ಅದನ್ನು ನೀವು ನೋಡ್ಕೊರಿ. ಟ್ಯುಟೋರಿಯಲ್ ಕ್ಲಾಸಸ್ ಇಲ್ಲೆಲ್ಲ ಐತೆ ನಾವು ಟ್ಯುಟೋರಿಯಲ್ ಕ್ಲಾಸಸ್ ಇನ್ ಸ್ಕೂಲ್ ಅಂದ್ರೆ ಕಾಲೇಜ್ ಒಳಗೆ ಹೇಳಿದ್ದು ಕರೆಸ್ಪಾಂಡಿಂಗ್ ಕೋರ್ಸಸ್ಸು ಅಥವಾ ಅವೆಲ್ಲ ಅದಾವು. ನಿಮ್ಗೆ ಎಲ್ಲಿ ಕಲ್ತಿರಿ ಹೆಂಗೆ ಕಲ್ತಿರಿ ಅದು ನೀವು ನೋಡ್ಕೊಂಡು ಕೊಡ್ರಿ. ಸೊ ಐ ಪ್ರಿಪೇರ್ ಟು ಸೆಲ್ಫ್ ಸ್ಟಡಿ ಅಂತ ಕೊಡತ್ತೀನಿ. ಇದಾದ್ಮೇಲೆ ಇಲ್ಲಿ ಕೆಳಗೆ ನೀವು ಕ್ಯಾಪ್ಚರ್ ನೋಡ್ಬೋದು, ಮತ್ತು ಕ್ಯಾಪ್ಚರ್ ಎಂಟರ್ ಮಾಡಲೇಬೇಕು. ಹಾಂ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತೇಳಿ ಕೊಟ್ರಿ ಅಂದ್ರೆ ಸೊ ಇದನ್ನು ನಮ್ಮನ್ನ ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗ್ತೀವಿ. ಆರ್ ಯು ಶೂರ್ ವಾಂಟ್ ಟು ಸಬ್ಮಿಟ್ ದ ಸೆಕ್ಷನ್ ಎಸ್. ನಾವು ಇದು ಮಾಡೇವಿ, ಕರೆಕ್ಟ್ ಐತಿ, ಮುಂದಿನ ಸ್ಟೆಪ್ಪಿಗೆ ನಾವು ಕರ್ಕೊಂಡು ಹೋಗ್ತೀವಿ. ಎನಿಥಿಂಗ್ ಪ್ರಾಬ್ಲಮ್? ಓಕೆ. ಸ್ಟೇಟ್ ಯಾವ ಸ್ಟೇಟ್ ಐತೆ ಅಂತೇಳಿ ಇದು ಮೇನ್ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಹಾಗೆ ಹೋಗಿದ್ದೆ, ಕರೆಕ್ಟಾಗಿ ನೋಡಿರಿ ಫಸ್ಟಿಂದ. ಸೊ ಇಲ್ಲಿ ಮತ್ತೊಮ್ಮೆ ನಾವು ಎಂಟರ್ ಮಾಡಬೇಕಾ. ಎಸ್ ಅಂತ ಕೊಡೋಣಂತ. ಸೊ ಎಸ್ ಅಂತ ಕೊಟ್ಟ ಮೇಲೆ ಸೊ ಇನ್ನು ಮುಂದಿನ ಸ್ಟೆಪ್ ನಿಮ್ಮನ್ನ ಹೆಂಗೆ ಐಡೆಂಟಿಫೈ ಮಾಡಬೇಕು ಅಂತೇಳಿ ಕೇಳ್ತಾರೆ. ಸೊ ಇದು ಕೇಳ್ದಕ್ಕಾರ ನಮ್ದು ಆಧಾರ್ ಕಾರ್ಡ್ ತೊಗೊಂಡವ್ರಿ. ಆಧಾರ್ ಕಾರ್ಡ್ ಇಸ್ ದ ಬೆಸ್ಟ್ ವೇ ಟು ಆಧಾರ್ ಕಾರ್ಡ್ ಅಂತೇಳಿ ಕೊಡೋದು. ಸೊ ಆಧಾರ್ ಕಾರ್ಡ್ ಅಂತೇಳಿ ಕೊಟ್ಟಕ್ಕಾರ ನೀವು ಆಧಾರ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡ, ವೋಟರ್ ಐ ಡಿ ಕೊಡ್ತೀರಂದ್ರೆ ವೋಟರ್ ಐ ಡಿ. ಸೊ ನೀವು ಎಕ್ಸಾಮ್ ಹೋಗುವಾಗ ಅದನ್ನು ನೀವು ತೊಗೊಂಡು ಹೋಗ್ಬೇಕು. ಸೊ ಇಲ್ಲಿ ನೋಡ್ಬೋದು ಆಧಾರ್ ನಂಬರ್, ನೀವು ಆಧಾರ್ ನಂಬರ್ ಎಂಟ್ರ್ ಮಾಡ್ಬೇಕು, ನಿಮ್ಮ ಆಧಾರ್ ನಂಬರ್. ಸೊ ಆಧಾರ್ ನಂಬರ್ ಎಂಟ್ರ್ ಮಾಡಿದ್ರೆ ನಿಮ್ಗೆ ಇದು ಮಾಡ್ತಾರೆ. ನಿಮ್ಮೊಂದು ಆಧಾರ್ ನಂಬರ್ ಹಾಕಿ ಇಲ್ಲಿ ಮುಂದೆ ಕೇಳ್ತಕ್ಕಂಥದ್ದು ಇದು ಏನೈತಿ ಕ್ಯಾಪ್ಚರ್ ನೀವು ಹಾಕ್ಬೇಕಿಲ್ಲಿ. ಸೊ ಕ್ಯಾಪ್ಚರ್ ಏನೈತಿ ನೋಡ್ರಿ. ಸೊ ಇದು ಹಾಕಿದ್ಮೇಲೆ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಅಂತೇಳಿ ಕೊಟ್ಟರೆ ಅಂದ್ರೆ ಆರ್ ಯು ಶೂರ್ ವಾಂಟ್ ಟು ಸಬ್ಮಿಟ್ ಅದರ್ ಡೀಟೇಲ್ಸ್. ಎಸ್, ನಾವು ಅದನ್ನು ಒಪ್ಕೋತೀವಿ ಅಂತೇಳಿ ಕೊಟ್ಟಿವಿ ಅಂದ್ರೆ ಓಕೆ ಮುಗೀತು. ಇನ್ನು ಮುಂದೆ ಆಪಾರ್ ಐ ಡಿ ಅಂತೇಳಿ ಐತಿ. ಸೊ ನಿಮ್ಮ ಹತ್ರ ಆಪಾರ್ ಐ ಡಿ ಇತ್ತು ಎಸ್ ಅಂತ ಕೊಡ್ರಿ, ಇಲ್ಲ ಅಂದ್ರೆ ಇಲ್ಲ ನೋ ಅಂತ ಕೊಡ್ರಿ. ನೋ ಅಂತ ಕೊಟ್ಟು ಸಬ್ಮಿಟ್ ಮಾಡಿರಿ. ಸೊ ಆಪಾರ್ ಐ ಡಿ ಅಂದ್ರೆ ಅದು ನನಗೂ ಗೊತ್ತಿಲ್ಲ, ನೋಡ್ಕೋರಿ. ಸೆಲೆಕ್ಟ್ ಫಾರ್ ಎಕ್ಸಾಮ್ ನ್ಯಾಷನಲ್ ನೀಟ್ ಎಕ್ಸಾಮ್ ಅಂತೇಳಿ ಅವ್ರು ಇದು ಕೊಡತ್ತಾರೆ. ಕ್ವಶನ್ ಪೇಪರ್ ಮೀಡಿಯಮ್ ಯಾವ ಟೈಪ್ ಒಳಗೆ ಇರಬೇಕು. ಸೊ ನೀವು ಇಂಗ್ಲೀಷ್ ಒಳಗೆ ಸೈನ್ಸ್ ಸ್ಟೂಡೆಂಟ್ ಅಂದ್ಮ್ಯಾಗ ಇಟ್ ಶುಡ್ ಬಿ ಇನ್ ಇಂಗ್ಲೀಷ್. ನಿಮ್ಗೆ ನೋಡ್ಕೊರಿ ನಿಮ್ಗೆ ಯಾವ್ದು ಲ್ಯಾಂಗ್ವೇಜ್ ಕರೆಕ್ಟ್ ಸೆಟ್ ಆಕೈತೆ ಅದು. ನಿಮ್ದು ಯಾವ ಸೆಂಟರ್ ಇಲ್ಲಿ ಸೆಟ್ ಮಾಡ್ತೀವಿ, ಕರ್ನಾಟಕ. ನೋಡ್ಕೊ ನಿಮ್ದು ಎಲ್ಲೆಲ್ಲ ಐತಿ ಅಂತೇಳಿ. ಸೊ ಕರ್ನಾಟಕ ಒಳಗೆ ನಿಮ್ದು ಯಾವ ಡಿಸ್ಟಿಕ್ ಎಲ್ಲಿ ಸೆಂಟರ್ ಐತಿ ನೋಡ್ಕೋಬೇಕು, ಅದು ಮೇನ್ ಐತಿ. ನಮ್ದು ವಿಜಯಪುರ. ಸೊ ನಾನು ವಿಜಯಪುರ ಸೆಲೆಕ್ಟ್ ಮಾಡ್ಕೋತೀನಿ. ಎರಡನೇದು ಕರ್ನಾಟಕನೇ ತೊಗೋತೀನಿ. ಮತ್ತು ಓಕೆ ಸ್ಲೋ ಎರಡನೇದು ಓಕೆ ಒಂದು ಇದಕ್ಕೆ ಒಂದು ಸೆಂಟರ್ ತೊಗೊಳಕ್ಕೆ ಬರ್ತೈತಿ, 1 or 2ನೇ ತೊಗೊಳಕ್ಕೆ ಬರ್ತೈತಿ. ಸೊ ಆಮೇಲೆ ಕರ್ನಾಟಕ, ಇದು ಬೇರೆ ಡಿಸ್ಟಿಕ್ ತೊಗೋಬೇಕು. ಇದೊಂದು ನಾನು ಧಾರವಾಡ ತೊಗೋತೀನಿ. ಸೊ ಇದೊಂದು ಹುಬ್ಬಳ್ಳಿ ತೊಗೋತೀನಿ. ಓಕೆ, ಹುಬ್ಬಳ್ಳಿ ತೊಗೊಂಡಾದ್ಮೇಲೆ ಫಾದರ್, ನಿಮ್ಮ ತಂದೆಯವ್ರು ಏನು ಮಾಡ್ತಾರೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕಾಯ್ತು. ಅವ್ರು ಯಾವ ಕೆಲಸ ಮಾಡ್ತಾರಲ್ಲ ಸೊ ಅದನ್ನು ಕರೆಕ್ಟಾಗಿ ಮಾಡ್ಬೇಕು. ಇಲ್ಲೆಲ್ಲ ಇದನ್ನು ಕೊಟ್ಟಿರ್ತಾರೆ. ಸೊ ಅಕಸ್ಮಾತ್ ನಿಮ್ದು ಏನಾದರೂ ನಿಮ್ಮ ತಂದೆ ಮಾಡೋಂಥ ಕೆಲಸ ಇಲ್ಲೇನೂ ಇರಲಿಲ್ಲ ಅಂದ್ರೆ ಅದರ್ಸ್ ಅಂತ ಹೇಳ್ಕೊಡ್ರಿ, ಇಲ್ಲ ಇತ್ತಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕೊಡ್ರಿ. ಸೊ ನಮ್ದು ಅಗ್ರಿಕಲ್ಚರ್ ಐತಿ, ನಾನು ಅಗ್ರಿಕಲ್ಚರ್ ಅಂತೇಳಿ ಕೊಡತ್ತೀನಿ. ಫಾದರ್ಸ್ ಗಾರ್ಡಿಯನ್ಸ್ ಆಕ್ಯುಪೇಷನ್. ಸೊ ನಮ್ದು ಅಗ್ರಿಕಲ್ಚರ್ ಇದಾಯಿತು. ಇದು ಸೇಮ್ ಇನ್ನೊಂದು ಕೇಳ್ತಾರೆ. ಸೊ ಅವರು ಎಜುಕೇಟೆಡ್ ಅದಾರೋ ಇಲ್ಲ ಕಲ್ತಿದ್ರೋ ಇಲ್ಲ ಅಂತೇಳಿ. ಸೊ ನಮ್ದು ಇಲ್ಲ, ನಾ ಇಲ್ಲ ಅಂತ ಕೊಡತ್ತೀನಿ. ಸೊ ನಿಮ್ಮ ಮನೆಯಾಗಿದ್ರೆ ಅಂದ್ರೆ ಇದು ಎಸ್ ಅಂತ ಕೊಡ್ರಿ. ಸೊ ಮದರ್ದು ಆಕ್ಯುಪೇಷನ್ ಏನಾದರೂ ಇದ್ರೆ, ಸೊ ಮದರ್ ಏನು ಕೆಲಸ ಮಾಡ್ತಾರೆ ಅದು. ಸೊ ಅವ್ರ ಆಕ್ಯುಪೇಷನ್ ಏನಾದರೂ ಕೇಳಿದ್ರೆ ಇಲಿಟ್ರೇಟ್, ಅವರು ಶಾಲೆ ಕಲ್ತಿದ್ರೆ ಸೊ ಅದು ನಾ ಕೊಡ್ತೀನಿ. ನಿಮ್ದೇನದು ನೋಡ್ರಿ. ಸೊ ಆಮೇಲೆ ಇಲ್ಲಿ ಕ್ಯಾಪ್ಚಾ ಮ್ಯಾಂಡೇಟರಿ ಅದ, ಕ್ಯಾಪ್ಚಾ ಎಂಟರ್ ಮಾಡಲೇಬೇಕು. ಇದೆಲ್ಲ ಆದಮೇಲೆ ಎಸ್ ಅಂತ ಕೊಡೋದು, ಮುಂದಿನ ಸ್ಟೆಪ್ಪಿಗೆ ಹೋಗ್ತೇವೆ ನಾವು. ಸೊ ಇಷ್ಟಾದ್ಮೇಲೆ ನಿಮ್ಮ 10th ಏನು ಮಾರ್ಕ್ಸ್ ಕಾರ್ಡ್ ಇರ್ತೈತಿಲ್ಲ, ಸೊ ನಾವು ಟೋಟಲ್ 10 ಸ್ಟೆಪ್ ಇರ್ತಾವೆ. 10 ಸ್ಟೆಪ್ ಒಳಗೆ ನಾವೀಗ 10th ಇದ್ರ ಬಗ್ಗೆ ಡೀಟೇಲ್ಸ್ ಬಗ್ಗೆ ಬಂದ್ವಿ. ಪಾಸ್ ಸ್ಟೇಟಸ್ ಅಂತೇಳಿ ಬಂದಾಗ ನೀವು ಪಾಸ್ ಆಗೈತ್ರಿ. ಪಾಸ್ ಆದಲ್ಲೇ PUC ಬಂದಿರ್ತೀರಿ, ಇಲ್ಲಾಂದ್ರೆ ಆಗಂಗಿಲ್ಲ. ಸೊ ನೀವು ಯಾವ ಇಯರ್ ಒಳಗೆ ಪಾಸ್ ಆಗಿರಲ್ಲ ಅದನ್ನು ಕೊಡಬೇಕಾಕೈತಿ. ಇಯರ್ ಪಾಸಿಂಗ್ ಯಾವ್ದು ಅಂತೇಳಿ ಕೊಡ್ರಿ.
ಕ್ವಾಲಿಫೈಯಿಂಗ್ ಎಕ್ಸಾಮ್ ಯಾವ ಎಕ್ಸಾಮ್ ಪಾಸ್ ಆಗಿದ್ರಿ 10th ಇಕ್ವಿವೆಲೆಂಟ್ 10th ಎಕ್ಸಾಮ ಪಾಸ್ ಆಗಿರ್ತೀರಿ ನೀವು. ಅದಾದಮೇಲೆ ಪ್ಲೇಸ್ ಆಫ್ ಸ್ಕೂಲ್ ಅದು ಎಲ್ಲಿ ಕಲ್ತೀರ ಅಂತೇಳಿ. ಸೊ ನಂದೆಲ್ಲ ಅರ್ಬನ್ ಇತ್ತು, ನಾನು ಅರ್ಬನ್ ಕೊಡತ್ತೀನಿ. ಟೈಪ್ ಆಫ್ ಸ್ಕೂಲ್ ಗೌರ್ಮೆಂಟ್ ಪ್ರೈವೇಟ್ ಇತ್ತು ಅಥವಾ ಗೌರ್ಮೆಂಟ್ ಇತ್ತು. ಇಲ್ಲಿ ನೀವು ನೋಡ್ಬೋದು ಗೌರ್ಮೆಂಟ್ ಸ್ಕೂಲ, ಗೌರ್ಮೆಂಟ್ ಏಡೆಡ್, ಪ್ರೈವೇಟ್ ಅನ್ಎಡೆಡ್ ಈ ಥರ ಇರ್ತೈತಿ. ಸೊ ನಿಮ್ದು ಎಲ್ಲಿ ಕಲ್ತೀರಿ ಅದು ನೀವು ನೋಡ್ಕೊಡ್ರಿ. ನಂದು ಪ್ರೈವೇಟ್ ಅನ್ಎಡೆಡ್ ಇತ್ತು, ಸೊ ನಾ ಇಲ್ಲಿ ಕೊಡ್ತೀನಿ. ಸೊ ಇದಾದಮೇಲೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಸ್ಟೇಟ್, ಯಾವ ಸ್ಟೇಟ್ ಒಳಗೆ ನೀವು ಮುಗಿಸಿದ್ರೆ ಅಂದಾಗ ಇಲ್ಲಿ ನೀವು ಕೆಳಗೆ ಸ್ಟೇಟ್ ನೋಡ್ಕೋಬೋದು. ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡು ನಂದು ಕರ್ನಾಟಕ. ನಿಮ್ದು ಎಲ್ಲೆಲ್ಲ ಐತೆ ಅದು ಕೊಡ್ರಿ. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಡಿಸ್ಟಿಕ್, ಯಾವ ಡಿಸ್ಟಿಕ್ ಒಳಗೆ ಕರ್ನಾಟಕ ಅಂದಾಗ ಕರ್ನಾಟಕ ಡಿಸ್ಟಿಕ್ ಒಳಗೆ ನೀವು ಸೆಲೆಕ್ಟ್ ಆಗಿ ಪಾಸ್ ಆಗಿರ್ತೀರಿ. ಸೊ ಅದನ್ನು ಕೊಡ್ರಿ. ನಮ್ಮದು ವಿಜಯಪುರ, ಸೊ ನಾನು ವಿಜಯಪುರ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದಾದಮೇಲೆ ಸ್ಕೂಲ್ ಬೋರ್ಡ್ ಅಂದರೆ ನಿಮ್ದು 10th ಯಾವ ಬೋರ್ಡ್ ಇತ್ತು, CBSE ಇತ್ತು, ಸ್ಟೇಟ್ ಬೋರ್ಡ್ ಇತ್ತು, ಅದು ನೋಡ್ತಾರೆ. ಸೊ ನಮ್ದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ KSEEB ನಮ್ದು ಈ ಬೋರ್ಡ್ ಇರ್ತೈತಿ. ಸೊ ಇದಾದಮೇಲೆ ರಿಸಲ್ಟ್ ಮೋಡ್, ರಿಸಲ್ಟ್ ಎದ್ರಾಗ ಪರ್ಸಂಟೇಜ್ ಒಳಗೋ CGP ಒಳಗೋ ಪರ್ಸಂಟೇಜ್ ಒಳಗೆ ನಮ್ದು ಪರ್ಸಂಟೇಜ್ ಟೋಟಲ್ ಮಾರ್ಕ್ಸ್ ಎಷ್ಟು ತೊಗೊಂಡಿರಿ, ಎಷ್ಟು ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು. 10th ಅಂದಮೇಲೆ 625 ಇರ್ತೈತಿ, 625. ಸೊ ನೀವು ಎಷ್ಟು ತೊಗೊಂಡಿರಿ ಅದು ಇದು ಮಾಡ್ಬೇಕಾ. ಅಪ್ಟೈನ್ಡ್ ಮಾರ್ಕಸ್ ನೀವು ಎಷ್ಟು ಮಾರ್ಕಸ್ ತೊಂದಿರ್ತೀರಿ ಅಷ್ಟು ನೀವು ಎಂಟರ್ ಮಾಡ್ಬೇಕು. ಸೊ ಅದು ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟ್ ಮಾಡಿ ಅದು ಹೇಳತೈತಿ. ಸೊ ನಂದು 560 ಆಗಿತ್ತು, ಇದು ಮಾಡಿದಾಗ ಇಲ್ಲಿ ಕರೆಕ್ಟ್ ಬಂತು, 89.60 ಅಂತ ಬಂತು. ಸೊ ನಿಮ್ದು 10th ಒಂದು ರೋಲ್ ನಂಬರ್ ಅಂತ ಹೇಳಿರ್ತೈತಿ. ಸೊ ಅದು ರೋಲ್ ನಂಬರ್ ಇಲ್ಲಿ ಎಂಟರ್ ಮಾಡಿ, ಆಮೇಲೆ ಇಲ್ಲಿ ಸ್ಕೂಲ್ ಅವ್ರ ಕಾಲೇಜ್ ನೇಮ್ ಅಡ್ರೆಸ್ ಅಂತ ಅದು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಕಾಲೇಜ್ ಪಿನ್ ಕೋಡ್ ಏನೈತಿಲ್ಲ, ನಿಮ್ಮ ಕಾಲೇಜ್ ಪಿನ್ ಕೋಡ್ ಏನೈತಿ ಅದನ್ನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ್ಮ್ಯಾಗ ಇಲ್ಲಿ ರೋಲ್ ನಂಬರ್ ಹಾಕಿದ್ಮೇಲೆ ಸೊ ನೆಕ್ಸ್ಟ್ ಇಲ್ಲೆಲ್ಲ 12th ಕೇಳ್ತೈತಿ. ಸೊ 12th ಕೊಟ್ವಿ ಅಂದ್ರೆ ಮುಂದಿನ ಸ್ಟೆಪ್ಪಿಗೆ ಹೋಗಿ. ಸೊ ನಿಮ್ದು ಏನೈತಿಲ್ಲ ಇದು 10th. ಸೊ 10th ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡಿದ್ಮೇಲೆ ಸೊ ಹಂಗೆ ಮೇಲೆ ಬಂದಕ್ಕಾರ PUC ಕೇಳ್ತಾರೆ. PUC ಪ್ರತಿಯೊಂದು ನಿಮ್ದು ಎಲ್ಲೆಲ್ಲಿ ಕಲ್ತೀರಿ, ನೀನು ಅರ್ಬನ್ ರೂರಲ್ಲು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಸೊ ನಿಮ್ಮ ಮಾರ್ಕ್ಸ್ ಎಲ್ಲ ಕೇಳ್ತೈತಿ. ಆಮೇಲೆ ನಿಮ್ದೆಲ್ಲ ಇದು ಕೇಳ್ತೈತಿ. ಸೊ ಇಷ್ಟೆಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಸೊ ನೀವೇನು ಮಾಡಿರಿ, ಇದು ಕ್ಯಾಪ್ಚಾ ಹಾಕ್ರಿ. ಸೊ ಕ್ಯಾಪ್ಚಾ ಹಾಕಿ ಸೊ ಕ್ಯಾಪ್ಚಾ ಹಾಕಿ ಮುಂದಿನ ಸ್ಟೆಪ್ಪಿಗೆ ಹೋಗೋಣಂತ. ನೀವೆಲ್ಲ ಕರೆಕ್ಟ್ ಆದಮೇಲೆ ಸೊ ಇಷ್ಟೆಲ್ಲ ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ರಿ. ಎಸ್ ಸಬ್ಮಿಟ್ ಅಂತೇಳಿ ಕೊಡ್ತೀನಿ. ಸೊ ಎಸ್ ಸಬ್ಮಿಟ್ ಅಂತೇಳಿ ಕೊಟ್ಟಾಗ ಕ್ಯಾಪ್ಚಾ ಡಿಡ್ ನಾಟ್ ಮ್ಯಾಚ್, ಕ್ಯಾಪ್ಚಾ ಮ್ಯಾಚ್ ಆಗಲಿಲ್ಲ. ಸೊ ಕ್ಯಾಪ್ಚಾ ನಮ್ಮ ಕರೆಕ್ಟ್ ಹಾಕ್ಬೇಕು. FS18. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ರಿ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಾಗ ಎಸ್ ಅಂತ ಕೊಟ್ಟು ಮುಂದಿನ ಸ್ಟೆಪ್ಪಿಗೆ ಹೋಗೋಣಂತ. ಸೊ ಮುಂದಿನ ಸ್ಟೆಪ್ ಬಂದಾಕಾರ ನಿಮ್ದು ಎಲ್ಲಿಗೆ ಬಂದ್ವಿ ಅಂದ್ರೆ ರಿಜಿಸ್ಟ್ರೇಷನ್ ಅಡಿಷನಲ್ ಡೀಟೇಲ್ಸಿಗೆ ಬಂದೇವಿ. ಸೊ ಅಡಿಷನಲ್ ಡೀಟೇಲ್ಸಿಗೆ ಬಂದಾಕಾರ ಆರ್ ಯು ಟ್ವಿನ್ ಆ್ಯಂಡ್ ಬೋತ್ ಅಪ್ಲೈಯಿಂಗ್ ಫಾರ್ ನೀಟ್. ನೀವು ಟ್ವಿನ್ ಅದಿರಿ, ಇಬ್ಬರು ಒಮ್ಮೆ ಇದು ಆಗತ್ತೆ ರೀ, ನೋ ಇಲ್ಲ ಅಂತ ಕೊಡ್ರಿ. ಹೆವಿ ಅವರ್ ಅಪಿಯರ್ಡ್ ಇನ್ ದ ನೀಟ್ UG ಎಕ್ಸಾಮಿನೇಷನ್. ನೀವು ಮೊದಲೇನಾದರೂ ಅಟೆಂಪ್ಟ್ ಮಾಡಿದ್ರಿ ಅಂದರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದರೆ ಇಲ್ಲ ನೋ ಅಂತ ಕೊಡ್ರಿ. ಸೊ ನಾನು ಅಪ್ಲೈ ಮಾಡಿಲ್ಲ, ನೋ ಅಂತ ಕೊಡತ್ತೀನಿ. ಪ್ಲೇಸ್ ಆಫ್ ಬರ್ತ್, ಎಲ್ಲಿ ನೀವು ಬರ್ತ್ ಆಗಿರಿ ಇಂಡಿಯಾ ಒಳಗೆ. ಸೊ ಇಂಡಿಯಾ, ಎಸ್ ಇಂಡಿಯಾ ಕೊಡ್ರಿ. ಸ್ಟೇಟ ಕರ್ನಾಟಕ, ನೀವು ಕರ್ನಾಟಕ ಯಾವ ಸ್ಟೇಟ್ ಅವ್ರಾಗಿರೋ ಅದು ಕೊಡ್ರಿ. ಜಿಲ್ಲಾ ಅಂತ ಬಂದಾಕಾರ ಸೊ ಯಾವ ಜಿಲ್ಲಾ ನಿಮ್ದು ಬಿಜಾಪುರ ಅಂತ ಹೇಳಿದ್ರೆ ಬಿಜಾಪುರ ಕೊಡ್ರಿ. ಯಾರೇ ನಿಮ್ದು ಯಾವುದೋ ಅಂತ ಅದು ಕೊಡ್ರಿ. ಇನ್ನು ಕ್ಯಾಪ್ಚಾ ಕೇಳ್ಯಾರ. ಸೊ ಕ್ಯಾಪ್ಚಾ ಅಂತ ಬಂದಾಗ ಇಲ್ಲೇನು ಸ್ಕ್ರೀನ್ ಔಟ್ ಆಗಿರ್ತೈತಲ್ಲ ಅದನ್ನು ನೀವು ಟೈಪ್ ಮಾಡಬೇಕಾಗಿರ್ತೈತಿ. 404 ಕರೆಕ್ಟಾಗಿ ನೋಡಿ ಎಲ್ಲನೂ ಕರೆಕ್ಟಾಗಿ ಹಾಕಬೇಕು. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕು. ಸೊ ಇಷ್ಟಾದಮೇಲೆ ಮುಂದಿನ ಪೇಜ್ ಓಪನ್ ಆಕೈತಿ. ಕಂಟ್ರಿ ಕೋಡ್ ಅಂದಕ್ಕಾರ ಸೊ ಇಂಡಿಯಾ ಕಂಟ್ರಿ ಕೋಡ್ 91 ಇರ್ತೈತಿ. ಸೊ ಇದಕ್ಕೆ ನಿಮ್ದು ಯಾರು ನಂಬರ್ ಬೇಕಲ್ಲ ಆ ನಂಬರಿಗೆ ಇದು ಮಾಡಿರಿ. ಇಷ್ಟೆಲ್ಲ ಇದು ಮಾಡಿ ಮುಂದಿನ ಸ್ಟೆಪ್ಪಿಗೆ ಹೋಗೋದು. OTP ಬರ್ತೈತಿ, ಅದಕ್ಕೂ ಎಮರ್ಜೆನ್ಸಿ ಗಾಡಿಯ ನಂಬರ್ ಹಿಂಗೆ ಏನಾರ ಕೊಡು ಅಂದಾರೆ. ಸೊ ಅದೇನಂತೇಳಿ ನಿಮ್ದು ಯಾವ್ದು ಗಾಡಿಯ ನಂಬರ್ ಯಾರ್ದು ಇರ್ತೈತೆ ಅದನ್ನು ನೀವು ಎಂಟರ್ ಮಾಡಬೇಕು. ಸೊ ನಿಮ್ಮ ನಂಬರ ಮತ್ತು ಜಿಮೇಲ್ ID ಎಂಟ್ರ್ ಮಾಡಿದ್ಮೇಲೆ ಇಲ್ಲಿ ಕ್ಯಾಪ್ಚಾ ಕೇಳ್ತೈತಿ. ಸೊ ಕ್ಯಾಪ್ಚಾವನ್ನು ಕರೆಕ್ಟಾಗಿ ಹಾಕಿರಿ. ಕ್ಯಾಪ್ಚಾ ಕರೆಕ್ಟಾಗಿ ಹಾಕಿದ್ಮೇಲೆ ಹೇಳ್ತೇನಂತ ಮುಂದಿಂದ OTP ಬರ್ತೈತಿ. OTP ಎಂಟ್ರ್ ಮಾಡಿದ್ರಿ ಅಂದ್ರೆ ನಿಮ್ದು ಏನಾದರೂ ಎಮರ್ಜೆನ್ಸಿ ಒಳಗೆ ನಿಮಗೆ OTP ಹೋಗಲಿಲ್ಲ, ಹಿಂಗೇನೋ ಪ್ರಾಬ್ಲಮ್ ಆಯಿತು ಅಂದ್ರೆ ನೀವು ಅವರು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಗೆಟ್ OTP ಅಂತೇಳಿ ಕೊಡ್ಬೇಕು. ಸೊ ಗೆಟ್ OTP ಅಂತೇಳಿ ಕೊಟ್ಟಾಕ ನೀವು ಇವಾಗ ಎಮರ್ಜೆನ್ಸಿ ನಂಬರ್ ಹಾಕಿರ್ತೀರಲ್ಲ
ಸೊ ಅದಕ್ಕೆ ಒಂದು ಒ ಟಿ ಪಿ ಹೋಗ್ತದೆ. ಸೊ ಒ ಟಿ ಪಿ ಹೋಗಿದ್ದು ನೀವು ಇಲ್ಲಿ ಎಂಟರ್ ಮಾಡ್ಬೇಕು, ಇಮೇಲ್ ಅಡ್ರೆಸ್ಸಿಗೆ ಮತ್ತು ಮೊಬೈಲ್ ನಂಬರಿಗೆ ಒ ಟಿ ಪಿ ಹೇಳು. ನಿಮಗೆ ಜಿಮೇಲ್ ಮತ್ತು ಮೊಬೈಲ್ ನಂಬರಿಗೆ ಬಂದಂಥ ಒ ಟಿ ಪಿ ನೀವು ಎಂಟ್ರ್ ಮಾಡಿ ವೆರಿಫೈ ನೆಕ್ಸ್ಟ್ ಅಂತೇಳಿ ಕೊಟ್ಟರೆ ಸೊ ಅದು ಮುಂದಿನ ಪೇಜಿಗೆ ಕರ್ಕೊಂಡು ಹೋಗ್ತದೆ, ಡಾಕ್ಯುಮೆಂಟ್ ಪೇಜಿಗೆ. ನೀವು ಇಲ್ಲಿ ನೋಡ್ಬೋದು. ಇಷ್ಟು ಬಂದಮೇಲೆ ಇಲ್ಲಿ ನೀವು ನೋಡ್ಬೋದು ಫೋಟೋ ಅಂತೇಳಿ ಐತಿ. ಫೋಟೋ ಮ್ಯಾಕ್ಸಿಮಮ್ ಅಂದ್ರೆ ಒಂದು 10 to 200 KB ಒಳಗೆ ಇರಬೇಕು, ಜಾಸ್ತಿ ಇದು ನಡೆಯಂಗಿಲ್ಲ. ಇಲ್ಲಿ ಇದು ಐತೆ. ಮತ್ತು ಅದಾದಮೇಲೆ ಫಿಂಗರ್ ಪ್ರಿಂಟ್ ಅಂದ್ರೆ ಇದಿರ್ಬೇಕು, ಸಿಗ್ನೇಚರ್. ಅದಾದಮೇಲೆ ಪೋಸ್ಟ್ ಕಾರ್ಡ್ ಫೋಟೋ ಅಂದ್ರೆ SI ಪೋಸ್ಟ್ ಕಾರ್ಡ್. ಪೋಸ್ಟ್ ಕಾರ್ಡ್ ಅಂದ್ರೆ ಇದು ಬರ್ತಿತ್ತಲ್ಲ ಆ ಥರ ಒಂದು ಫೋಟೋ. ಅದಾದಮೇಲೆ ಲೈಕ್ ಕ್ಲಾಸ್ 10th ಮಾರ್ಕ್ಸ್ ಕಾರ್ಡ, 10th ಮಾರ್ಕ್ಸ್ ಕಾರ್ಡ ಇದೆಲ್ಲ ಹಾಕ್ಬೇಕಿಲ್ಲಿ. ಒಂದು ಪಿ ಡಿ ಎಫ್ ಇದ್ರೊಳಗೆ ಇರಬೇಕು ಇದು ಫಾರ್ಮ್ಯಾಟ್. 10th ಮಾರ್ಕ್ಸ್ ಕಾರ್ಡ ಮತ್ತು 10th ಸರ್ಟಿಫಿಕೇಟ್, ಅಪ್ಲೋಡ್ 10th ಸರ್ಟಿಫಿಕೇಟ್ ಅಂತ ಅಂತಾರೆ. ಇದಾದಮೇಲೆ ಪ್ರೆಸೆಂಟ್ ಅಡ್ರೆಸ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಅಂದರೆ ಆಧಾರ್ ಪ್ರೂಫ್ ಅಂತ ಅದು ಹಾಕ್ಬೇಕು. ಸೊ ಇದೆಲ್ಲ ಹಾಕಿ ಮುಂದೆ ಹೋದ್ವಿ ಅಂದ್ರೆ ನೆಕ್ಸ್ಟ್ ಪೇಜ್ ಹೋಗ್ತೈತಿ. ಇದಾದಮೇಲೆ ಫೈನಲ್ ಸಬ್ಮಿಟ್ ಒಳಗೆ ಏನೇನು ಇರ್ತೈತಿ, ಇಷ್ಟೆಲ್ಲ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊರಿ. ರೆಡಿ ಮಾಡ್ಕೊಂಡು ಎಲ್ಲ ಅಪ್ಲೋಡ್ ಮಾಡಿರಿ. ಚೂಸ್ ಫೈಲ್ ಅಂತೇಳಿ ಇಲ್ಲಿ ಬರ್ತೈತಿ. ಚೂಸ್ ಫೈಲ್ ಅಂತೇಳಿ ಹಾಕಿದ್ಮೇಲೆ ನೀವು ಇಲ್ಲಿ ಆ್ಯಕ್ಷನ್ ವ್ಯೂ ಅಂತೇಳಿ ಹೇಳ್ಬೋದು. ಇಲ್ಲಿ ನಿಮಗೆಲ್ಲ ಶೋ ಆಕೈತಿ. ಆ್ಯಕ್ಷನ್ ಅಂದ್ರೆ ಸಬ್ಮಿಟ್ ಆಗೈತು ಇಲ್ಲ ಅಂತೇಳಿ ಅದು ಹೇಳ್ತೈತಿ, ಎಸ್ ಆರ್ ನೋ ಅಂತೇಳಿ. ವೆರಿಫೈಡ್ ಅಂತೇಳಿ ಇಲ್ಲಿ ಬರ್ತೈತಿ, ಅಂದ್ರೆ ಅಪ್ಲೈಡ್ ಹಿಂಗೇನೋ ಒಂದು ಶೋ ಆಕೈತಿ. ಇದಾದಮೇಲೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದು ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಒಂದು ಆಪ್ಷನ್ ಬರ್ತೈತಿ. ಅದಾದ್ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಮುಂದಿನ ಪೇಜಿಗೆ ಹೋಗ್ತೀರಿ. ಮುಂದಿನ ಪೇಜ್ ಏನಂದ್ರೆ ಫೈನಲ್ ಸಬ್ಮಿಟ್ ಅಂತೇಳಿ ಬಂದಾಕ್ರೆ ಅದು ಓವರಾಲ್ ಪೇಮೆಂಟ್ ಇರ್ತೈತಿ. ಸೊ ನಿಮ್ದು ಯಾವ್ಯಾವ ಕಾಸ್ಟಿಗೆ ಎಷ್ಟೆಷ್ಟು ಅಂತ ಹೇಳಕ್ಕೆ ನಿಮಗೆ ಮೊದಲೇ ಹೇಳೀನಿ. ಸೊ ಅಷ್ಟೆಲ್ಲ ಹಾಕ್ಕೊಂಡು ಪೇಮೆಂಟ್ ಮಾಡಿದ್ರಿ ಅಂದ್ರೆ ನಿಮ್ಮದು ಇಲ್ಲಿವರೆಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗೋದು. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ಮುಂದಿನ ಪ್ರೊಸೆಸ್ ಏನಂದ್ರೆ ಲೈಕ್ ಒಂದು ಅಲ್ಲಿ ಕೆಳಗೆ ಬರ್ತೈತಿ ಡೌನ್ಲೋಡ್ ಪ್ರಿಂಟ್ ಅಂತೇಳಿ. ಡೌನ್ಲೋಡ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅದು PDF ಆಗಿ ಡೌನ್ಲೋಡ್ ಆಕೈತಿ ನಿಮ್ದೆಲ್ಲ ಪ್ರತಿಯೊಂದು ಇಲ್ಲಿವರೆಗೂ ಅಪ್ಲೈ ಮಾಡಿದ್ದು. ಸೊ ಆ ಥರ ಡೌನ್ಲೋಡ್ ಮಾಡ್ಕೊರಿ. ಸೊ ಇಷ್ಟು ಈ ವಿಡಿಯೋ ಒಳಗೆ ತೋರಿಸೀನಿ. ಹಂಗೆ ಇದು ವಿಡಿಯೋ ಯಾರಿಗಾದರೂ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳೀನಿ, ಎಲ್ಲೂ ಮಿಸ್ ಆಗಿಲ್ಲ. ಕರೆಕ್ಟಾಗಿ ನೋಡಿ, ಯಾವುದೂ ತಪ್ಪು ಹಾಕ್ಲಾರ್ದೆ ಎಲ್ಲ ಕರೆಕ್ಟಾಗಿ ಹಾಕಿರಿ. ಇದು ವಿಡಿಯೋ ಲೆಂದಿ ಆಯಿತು, ಬಟ್ ನೋಡಿರಿ ಆದಷ್ಟು ಎಲ್ಲ ನೋಡಿರಿ, ಇನ್ನೊಬ್ರಿಗೆ ಶೇರ್ ಮಾಡಿರಿ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನಂತ. ಜೈ ಹಿಂದ್.